ಹಾಯ್ ಎಲ್ರಿಗೂ ನಮಸ್ಕಾರ. ನೋಡಿ, ನಗರಗಳಲ್ಲಿ ಮೊಬೈಲ್ ಕ್ಯಾಂಟೀನ್ ಆರಂಭಿಸಲು ಅಂತ ಈಗ ರಾಜ್ಯ ಸರ್ಕಾರದಿಂದ ಒಂದು ಬಂಪರ್ ಆಫರ್ ಅಂತ ಕೊಡ್ತಾ ಇದ್ದಾರೆ. ಅದನ್ನು ಯಾವ ರೀತಿ ನೀವು ಯೂಸ್ ಮಾಡ್ಕೋಬೇಕು, ಕೆಲವರಿಗೆ ಇಂಟ್ರೆಸ್ಟ್ ಇರುತ್ತೆ, ನಾವೀಗ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ನಾವು ಸ್ವಂತ ಬಿಸ್ನೆಸ್ ಮಾಡಬೇಕು ಅಥವಾ ಮೊಬೈಲ್ ಕ್ಯಾಂಟೀನ್ ಈ ಬೀದಿ ಬದಿ ವ್ಯಾಪಾರಗಳನ್ನ ಮಾಡಬೇಕು ಅನ್ನೋದು ಕೆಲವರಿಗೆ ಇಂಟ್ರೆಸ್ಟ್ ಇರುತ್ತೆ. ಅಂಥವ್ರಿಗೆ ಅಂತಾನೆ ಈಗ ರಾಜ್ಯ ಸರ್ಕಾರದಿಂದ 3 ಲಕ್ಷ ಆಫರ್ ಅಂತ ಕೊಡ್ತಾ ಇದ್ದಾರೆ. ಆ ಸಹಾಯಧನನ ನೀವು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಹಾಗೆ ಸಣ್ಣ ರಿಕ್ವೆಸ್ಟ್, ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಏನಿದು ರಾಜ್ಯ ಸರ್ಕಾರದ ಆಹಾರ ವಾಹಿನಿ ಯೋಜನೆ ಅಂತ ಇದ್ರ ಹೆಸರು. ಈ ಸ್ಕೀಮ್ ಬಂದು ಈ ರಾಜ್ಯ ಸರ್ಕಾರದಿಂದ ಆಹಾರ ವಾಹಿನಿ ಯೋಜನೆ ಅಂತ. ಸ್ವಂತ ಮೊಬೈಲ್ ಕ್ಯಾಂಟೀನ್ ಆರಂಭಿಸಲು ಆಹಾರ ವಾಹಿನಿ ಯೋಜನೆಯಡಿ 3 ಲಕ್ಷ ರೂಪಾಯಿ ಉಚಿತ ಸಹಾಯಧನ ಅಂತ ಸಿಗ್ತಾ ಇದೆ ರಾಜ್ಯ ಸರ್ಕಾರದಿಂದ. ಬೀದಿ ಬದಿ ವ್ಯಾಪಾರ ನಡೆಸುವವರಿಗೆ ಮತ್ತು ಆಹಾರ ಉದ್ಯಮಿಗಳಿಗೆ ಇತ್ತೀಚೆಗೆ ಹೆಚ್ಚಿನ ಬೇಡಿಕೆ ಇದೆ. ಇದನ್ನ ಗಮನಿಸಿ ರಾಜ್ಯ ಸರ್ಕಾರ ಒಂದು ಆಹಾರ ವಾಹಿನಿ ಯೋಜನೆ ಅಂತ ಆರ್ಥಿಕ ನೆರವು ಘೋಷಿಸಿದೆ. ವಿವಿಧ ಸಮುದಾಯಗಳ ಮೂಲಕ ಈ ಅಭಿವೃದ್ಧಿ ನಿಗಮಗಳ ಮೂಲಕ ಜಾರಿಗೊಳಿಸಲಾಗಿರುವ ಈ ಯೋಜನೆಯಡಿ ಫಲಾನುಭವಿಗಳಿಗೆ ಸಂಚಾರಿ ಇವಿ ಗೂಡ್ಸ್ ಅಂತ ಅಂದ್ರೆ ಒಂದು ಗೂಡ್ಸ್ ಗಾಡಿ ವಾಹನಗಳನ್ನ ನೀವು ಖರೀದಿಸಲು 3 ಲಕ್ಷ ರೂಪಾಯಿಗಳನ್ನ ಸಹಾಯಧನ ಅಂತ ಒಂದು ಕೊಡ್ತಾ ಇದೆ ಸರ್ಕಾರದಿಂದ. ನೋಡಿ, ಏನಿದು ಆಹಾರ ವಾಹಿನಿ ಯೋಜನೆ ಅಂತ ನೋಡೋದಾದ್ರೆ, ನಗರ ಪ್ರದೇಶಗಳಲ್ಲಿ ಜನಸಂದಣಿ ಇರುವ ಕಡೆ ಈ ಬೀದಿ ಬದಿ ವ್ಯಾಪಾರಗಳನ್ನ ನಡೆಸುವಂತ ಮಾರಲು ಅಲ್ಲಿ ಏನೋ ಒಂದು ನೀವು ಮಾರಬೇಕು ಅಥವಾ ಆ ಜಾಗದಲ್ಲಿ ಏನೋ ಒಂದು ಬಿಸ್ನೆಸ್ ತಿಂಡಿ ತಿನಿಸುಗಳನ್ನ ಮಾರಾಟ ಮಾಡ್ತೀನಿ ಅನುಕೂಲವಾಗುವಂತೆ 4 ಚಕ್ರಗಳ ಗೂಡ್ಸ್ ವಾಹನಗಳನ್ನ ಮೊಬೈಲ್ ಕ್ಯಾಂಟೀನ್ ಅಥವಾ ಆಹಾರದ ಕಿಯೋಸ್ ಮಾದರಿಯಲ್ಲಿ ವಿನ್ಯಾಸಗೊಳಿಸಿ ನೀಡಲಾಗ್ತಾ ಇದೆ. ಅದನ್ನ ಒಂದು ಗೂಡ್ಸ್ ಗಾಡಿಗೆ ಏನ್ ತಗೋಬೇಕು, ಆ ಸರ್ಕಾರದ ಪಾಲು ಎಷ್ಟಿರುತ್ತೆ ಅಂದ್ರೆ 3 ಲಕ್ಷ ಸಹಾಯಧನ ನಿಮಗೆ ಸಿಗೋದು. ಉಳಿದ ಮೊತ್ತ ನೀವು ಬ್ಯಾಂಕಲ್ಲಿ ಏನ್ ಬೇಕಾದ್ರೂ ನೀವು ಲೋನ್ ಮಾಡಿಸ್ಕೋಬಹುದು ಅಥವಾ ಅನ್ನೋದ್ರ ಏನೇ ಬೇಕಾದ್ರೂ ಇನ್ನು ಬೇರೆ ಕಡೆ ನೀವು ಅಮೌಂಟ್ನ ಅಡ್ಜಸ್ಟ್ ಮಾಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಕೂಡ ಮಾಡ್ಬೋದು. ಅಥವಾ ನೀವು ಇದರಿಂದ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ ಸರ್ಕಾರದಿಂದ 3 ಲಕ್ಷ ಸಹಾಯಧನ ಅಂತ ನಿಮಗೆ ಸಿಗುತ್ತೆ. ಯಾರು ಅರ್ಜಿನ ಸಲ್ಲಿಸಬಹುದು ಇದಕ್ಕೆ ಅಂತ ನೋಡೋದಾದ್ರೆ, ಪ್ರತಿ ಸಮುದಾಯಕ್ಕೂ ಪ್ರತ್ಯೇಕ ಅಭಿವೃದ್ಧಿ ನಿಗಮವಿಟ್ಟು ಆಯಾ ನಿಯಮಗಳ ಮೂಲಕವೇ ಅರ್ಜಿ ಕರೆಯಲಾಗ್ತಾ ಇದೆ. ಅಂದ್ರೆ ಅವ ಸಮುದಾಯಕ್ಕೆ ಅರ್ಹ ಸಮುದಾಯಗಳ ಪಟ್ಟಿ ಹೇಗಿದೆ ಅಂತಲೂ ಕೂಡ ನಾನು ಹೇಳ್ತೀನಿ. ಒಟ್ನಲ್ಲಿ ಅವ ಸಮುದಾಯಕ್ಕೆ ಎಷ್ಟು ಬೇಕೋ ಆ ರೀತಿಯಲ್ಲೇ ಅರ್ಜಿನ ತಗೋತಾ ಇರೋದು ಇದರಲ್ಲಿ, ಆಯ್ತಾ. ನೋಡಿ, ಇದಕ್ಕೆ ಯಾವ್ಯಾವ ಸಮುದಾಯ ಬರುತ್ತೆ ಅಂತ ನೋಡೋದಾದ್ರೆ, ವಿಶ್ವಕರ್ಮ ಸಮುದಾಯ ನಿಗಮ ಪ್ರವರ್ಗ 2A ಬರುತ್ತೆ, ಮಡಿವಾಳ ಸಮುದಾಯ ನಿಗಮ ಪ್ರವರ್ಗ 2A ಬರುತ್ತೆ, ಕಾಡುಗೊಲ್ಲ ಸಮುದಾಯ ನಿಗಮ ಪ್ರವರ್ಗ 1, ಸವಿತ ಸಮಾಜ ನಿಗಮ ಪ್ರವರ್ಗ 2A, ವೀರಶೈವ ಲಿಂಗಾಯತ ಪ್ರವರ್ಗ 3B, ಇನ್ನು ಅಲೆಮಾರಿ ಅರೆ ಅಲೆಮಾರಿ ಸುಮಾರು ಸಮುದಾಯ ಬರುತ್ತೆ ಇದಕ್ಕೆ. ಇನ್ನು 46 ಜಾತಿಗಳು ಇದಕ್ಕೆ ಅನ್ವಯವಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಇತರೆ ಹಿಂದುಳಿದ ವರ್ಗಗಳ ನಿಗಮ ಮೇಲೆ ತಿಳಿಸಿದ ನಿಗಮಗಳನ್ನು ಹೊರತುಪಡಿಸಿ ಉಳಿದ ಹಿಂದುಳಿದ ವರ್ಗಗಳು ಡಿ ದೇವರಾಜ ಅರಸು ನಿಗಮ ಪ್ರವರ್ಗ 1, 2A, 3A, 3B ಇಷ್ಟು ಸಮುದಾಯದವರು ಅರ್ಜಿನ ಸಲ್ಲಿಸಬಹುದು ಅಂತ ಕೂಡ ಹೇಳಿದ್ದಾರೆ. ನೋಡಿ, ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕಗಳು ಎಷ್ಟು ಟೈಮ್ ಇದೆ ಅಂತ ನೋಡೋದಾದ್ರೆ, 2026 ಮಾರ್ಚ್ 8 ಟೈಮ್ ಇದೆ. ಈ ವಯೋಮಿತಿ ಅರ್ಜಿ ಸಲ್ಲಿಸಲು ಅರ್ಹತೆಗಳು ಏನಿರಬೇಕು ಅಂತ ನೋಡೋದಾದ್ರೆ, ವಯೋಮಿತಿ ಅರ್ಜಿದಾರರ ವಯಸ್ಸು 21ರಿಂದ 45 ವರ್ಷಗಳ ಒಳಗಿರಬೇಕು ಅಂತ ಕೂಡ ಹೇಳಿದ್ದಾರೆ. ಆದಾಯ ಮಿತಿ ಕುಟುಂಬದ ವಾರ್ಷಿಕ ವರಮಾನ 3 ಲಕ್ಷದ ಒಳಗಡೆ ಇರಬೇಕು. ಅದ್ರ ಮೇಲ್ಪಟ್ಟಿ ಜಾಸ್ತಿ ನಿಮ್ದು ಟ್ರಾನ್ಸಾಕ್ಷನ್ ಜಾಸ್ತಿ ಇದ್ರೆ ಅದಕ್ಕೆ ಅನ್ವಯವಾಗಲ್ಲ ಅಂತ ಕೂಡ ಹೇಳ್ತಾರೆ. ಒಮ್ಮೆ ಮಾತ್ರ ಅವಕಾಶ. ಈಗಾಗಲೇ ನಿಗಮದ ಯಾವುದಾದ್ರೂ ಯೋಜನೆಯಡಿ ನೀವು ಅಥವಾ ನಿಮ್ಮ ಕುಟುಂಬದವರು ಲಾಭ ಪಡೆದುಕೊಂಡಿದ್ರೆ, ಗೌರ್ಮೆಂಟ್ ಸ್ಕೀಮ್ನ ನೀವು ಯಾವುದೇ ಸ್ಕೀಮ್ನ ಒಳಪಟ್ಟಿದ್ರು, ನೀವು ಅದನ್ನ ಸಬ್ಸಿಡಿ ತಗೊಂಡಿದ್ರು ಕೂಡ ಇದಕ್ಕೆ ಮತ್ತೆ ನೀವು ಅರ್ಜಿ ಸಲ್ಲಿಸೋದಕ್ಕೆ ಆಗಲ್ಲ. ದಾಖಲೆಗಳು ಏನಿರಬೇಕು ಅಂತ ನೋಡೋದಾದ್ರೆ, ಆಧಾರ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ಬುಕ್, ಎಲ್ಲ ನೇಮ್ ಹೆಸರು ಒಂದೇ ಇರಬೇಕು. ಅದರಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ನೇಮ್ ಒಂದೇ ಆಗಿರಬೇಕು. ನೋಡಿ, ಇದು ಯಾವ್ಯಾವ ನಗರಗಳಲ್ಲಿ ಯಾವ ಪ್ರದೇಶಗಳಲ್ಲಿ ಮಾಡ್ಬೋದು ಅಂತ ನೋಡೋದಾದ್ರೆ, ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ನೀವು ಬೆಂಗಳೂರು ಒಳಗಡೆ ಮಾಡ್ತೀನಿ ಅಂತ ಅನ್ನೋದಾದ್ರೆ ಬ್ಯಾಡ್ರಾಯನ್ಪುರ, ಮಹಾಲಕ್ಷ್ಮಿ ಲೇಔಟ್, ಮಲ್ಲೇಶ್ವರಂ, ಗಾಂಧಿನಗರ, KR ಪುರಂ, ಮಹದೇವಪುರ, ಪುಲಿಕೇಶಿ ನಗರ, ಸರ್ವಜ್ಞ ನಗರ, CV ರಾಮನ್ ನಗರ, ಶಿವಾಜಿನಗರ, ದಾಸರಹಳ್ಳಿ, ಬಸವನಗುಡಿ, ಹಾಗೆ ಪದ್ಮನಾಭ ನಗರ, BTM ಲೇಔಟು, ಜಯನಗರ, ಬೊಮ್ಮನಹಳ್ಳಿ, ಗೋವಿಂದರಾಜ್ ನಗರ, ವಿಜಯನಗರ, ಚಾಮರಾಜಪೇಟೆ, ಚಿಕ್ಕಪೇಟೆ, ರಾಜರಾಜೇಶ್ವರಿ ನಗರ, ಶಾಂತಿನಗರ, ರಾಜಾಜಿನಗರ, ಆನೇಕಲ್ ಇತ್ಯಾದಿ ಬೆಂಗಳೂರು ಒಳಗಡೆ ನೀವು ಮಾಡೋದಾದ್ರೆ ಇಷ್ಟು ನಿಮಗೆ ಅವೈಲಬಲ್ ಇದೆ, ಮಾಡ್ಬೋದು. ಇತರೆ ಮಹಾನಗರ ಪಾಲಿಕೆಗಳು ನೋಡೋದಾದ್ರೆ, ಹೊರಗಡೆ ಬೆಂಗಳೂರಿಂದ ಔಟ್ಸೈಡ್ ಬಂದು ನೀವು ಬೇರೆ ಕಡೆ ಮಾಡ್ತೀವಿ ಅಂತ ಇಂಟ್ರೆಸ್ಟ್ ಇದ್ರೆ ಅಲ್ಲಿ ಶಿವಮೊಗ್ಗ, ತುಮಕೂರು, ಮೈಸೂರು, ಚಾಮರಾಜನಗರ, ಮಂಗಳೂರು, ಮತ್ತೆ ಹುಬ್ಳಿ, ಧಾರವಾಡ, ಪಶ್ಚಿಮ ಕಲಬುರಗಿ, ಉತ್ತರ ಬಳ್ಳಾರಿ ನಗರ ಎಲ್ಲ ಕಡೆ ಇದೆ, ಆ ಕಡೆ ಮಾಡ್ಬೋದು. ಹಾಗೆ ಹೊರಗಡೆ ಇನ್ನೊಂದು ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ, ಇದರಲ್ಲಿ ಮರಾಠಿ ನಿಗಮಕ್ಕೆ ಸೇರಿದ್ದು ಅಂತ ನೋಡೋದಾದ್ರೆ, ನಿಗಮದಡಿ ಅರ್ಜಿ ಸಲ್ಲಿಸುವುದರಿಗೆ ಮಾತ್ರ ಮೇಲೆ ತಿಳಿಸಿದ ನಗರಗಳ ಜೊತೆಗೆ ದಾವಣಗೆರೆ, ಚಿತ್ರದುರ್ಗ, ಕೋಲಾರ, ಚಿಕ್ಕಬಳ್ಳಾಪುರ,
ಮಂಡ್ಯ, ಹಾಸನ, ಉಡುಪಿ, ಕಾರವಾರ, ವಿಜಯಪುರ, ಬಾಗಲಕೋಟೆ, ಗದಗ, ಹಾವೇರಿ, ಕೊಪ್ಪಳ, ರಾಯಚೂರು, ಯಾದಗಿರಿ, ಬೀದರ್ ಸೇರಿದಂತೆ ರಾಜ್ಯದ ಬಹುತೇಕ ತಾಲೂಕು ಕೇಂದ್ರಗಳಲ್ಲಿ ಅವಕಾಶ ನೀಡಲಾಗಿದೆ. ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೋಡೋದಾದ್ರೆ, ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನಲ್ಲಿ ನೀವು ಅರ್ಜಿನ ಹಾಕಬೇಕಾಗುತ್ತೆ. ಈ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ಕೇಂದ್ರಗಳಲ್ಲಿ ಅರ್ಜಿನ ಸಲ್ಲಿಸ್ಬೋದು.